ಜನಾರ್ದನ ದೇವಸ್ಥಾನದ ಜೀರ್ಣೋದ್ಧಾರ ಗೋಪುರದ ಲೋಕಾರ್ಪಣೆ ಬಹಳ ಅದ್ಭುತವಾಗಿ ಇವತ್ತು ನಿರ್ಮಾಣ ಆಗಿ ಲೋಕಾರ್ಪಣೆ ಆಗಿದೆ. ಬಹಳ ಸಂತೋಷ ಆಗ್ತಾ ಇದೆ. ಪೂಜ್ಯ ಸ್ವಾಮೀಜಿಯವರು, ಎಡ್ನೀರ್ ಮಠದ ಸ್ವಾಮೀಜಿಯವರು, ಧರ್ಮಸ್ಥಳದ ಹೆಗಡೆಯವರು ಮತ್ತು ಇತರ ಎಲ್ಲ ಗಣ್ಯರೆಲ್ಲ ಸೇರಿ ಇವತ್ತು ಇದರಲ್ಲಿ ಬಹಳ ಒಂದು ಸುಂದರವಾದಂಥ ಕ್ಷಣ ಅಂತ ಹೇಳ್ಬೋದು. ನನಗೂ ಕೂಡ ಬಹಳ ಸಂತೋಷದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಭಾಗವಹಿಸುವ ಅವಕಾಶ ಸಿಕ್ಕಿರುವಂಥದ್ದು. ಬೆಳಗ್ಗೆ ಇನ್ನೊಂದು ನಮ್ಮ ಬ್ರಹ್ಮಕಲಶ ಸೂರ್ಯನಾರಾಯಣ ದೇವಸ್ಥಾನ, ಅಲ್ಲಿಗೂ ಕೂಡ ಹೋಗಿ ಇವತ್ತು ಎರಡು ಕಡೆ ಈ ಪುಣ್ಯ ಕಾರ್ಯಕ್ರಮ ಭಾಗಿಯಾಗಿರೋದು ನನಗೆ ತುಂಬಾ ಸಂತೋಷ ಆಗಿದೆ. ಒಂದು ನಿಮಿಷ. ನೋಡಿ, ನಿಮ್ಮ ಒಂದು ಊಹೆಗಳಿಗೆ ನಾನು ಉತ್ತರ ಕೊಡಕ್ಕೆ ಆಗೋದಿಲ್ಲ, ಆಯ್ತಾ. ಈ ಕೆಪಿಸಿಸಿ ಸ್ಥಾನ ಅದು ಅವರು ದೀರ್ಘಕಾಲ ಅವರು ಅದರಲ್ಲಿ ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದರ ಬಗ್ಗೆ ಯಾರಿಗೂ ಕೂಡ ಅನುಮಾನ ಇಲ್ಲ. ಅವರ ಅಧ್ಯಕ್ಷತೆಯಲ್ಲಿ ನಾವು ಚುನಾವಣೆಯನ್ನು ಎದುರಿಸಿ ಗೆದ್ದಿರುವಂಥದ್ದು. ಆದರೆ ಅದಕ್ಕೊಂದು ಕಾಲಮಿತಿ ಇದ್ದೇ ಇರುತ್ತದೆ. ಆದರೆ ಅದು ಯಾವಾಗ ಬದಲಾವಣೆ ಆಗಬೇಕು, ಏನಾಗಬೇಕು, ಅದು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಶಿವಕುಮಾರ್ ಅವರು ಅವರಲ್ಲಿರುವಂಥ ಒಂದು ವಿಷಯದ ಬಗ್ಗೆ ಅವ್ರು ಪ್ರಸ್ತಾಪ ಮಾಡಿರ್ಬೋದು. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರೋದಿಲ್ಲ. ಅವ್ರು ಹೇಳಿರುವಂತದ್ದು, ನಾನು ಸುಮ್ಮನೆ ಅಂತೂ ಇರಲ್ಲ, ಯಾವ ಟೈಮಲ್ಲಿ ಏನ್ ಮಾಡ್ತೀನಿ ನೋಡಿ, ಅವ್ರು ಹೇಳ ಬೇರೆ ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ನೀವು ಅವ್ರಿಗೆ ಕೇಳಬೇಕು. ನಾನು ಪೂರ್ತಿಯಾಗಿ ಅವ್ರ ಹೇಳಿಕೆಯನ್ನು ನೋಡಲಿಲ್ಲ. ಯಾಕಂದ್ರೆ ಪದೇ ಪದೇ ಪತ್ರಕರ್ತರು ಕೂಡ ಕೇಳ್ತಾನೆ ಇರ್ತಾರೆ ಅವ್ರಿಗೆ ಪ್ರಶ್ನೆಗಳು. ಅವ್ರು ಏನಾದ್ರು ಉತ್ತರ ಕೊಡ್ತಾನೆ ಇರಬೇಕಾಗ್ತದೆ. ಒಂದೊಂದರ ಉತ್ತರಗಳು ಕೊಡ್ತಾರೆ. ಅದರಲ್ಲಿ ನಾವು ವಿಮರ್ಶೆ ಮಾಡುವಂತದ್ದು ಅಗತ್ಯತೆ ಏನಿಲ್ಲ. ನಿಮ್ಮ ಏನ್ ಇಲಾಖೆ ಇದೆ ಅದರಲ್ಲಿ ಈಗ 11ನೇ ತಾರೀಕು ನಂತರ ವೈದ್ಯಾಧಿಕಾರಿಗಳು ವೈದ್ಯರೆಲ್ಲ ಮುಷ್ಕರ ಹೋಗ್ತೀವಿ ಅಂತ ಇಟ್ಕೊಂಡಿದ್ದೀವಿ. ಈಗ ಒಂದು ಅಂತೂ ಫೇಲ್ ಆಗಿದೆ. ಒಂದ್ಸಲ ನೀವು ಏನ್ ಮಾತುಕತೆ ಫೇಲ್ ಅಂತ ಏನಿಲ್ಲ. ನಾವು ಅವ್ರ ಬಹುತೇಕ ಅವರ ಏನೇನು ಸಮಸ್ಯೆಗಳಿತ್ತು ಅದಕ್ಕೆ ಈಗಾಗಲೇ ಸ್ಪಂದನೆ ಆಗಿದೆ. ಅದು ಕೆಲವುದೆಲ್ಲ ಈಗ ಅವರು C&R ಆಗಿಲ್ಲ ಅಂತ ಹೇಳ್ತಾರೆ. ಅದು 50 ವರ್ಷದಿಂದ ಆಗಿಲ್ಲ. ನಾನು ಬಂದಾಗಿದೆ ಅಂತಲ್ಲ. ಗ್ರೇಡೇಷನ್ ಲಿಸ್ಟ್ಗಳು 2012 ಇಸ್ವಿಯಿಂದ ಆಗಿಲ್ಲ. ಈಗ ನಾವು ಪ್ರಕಟಣೆ ಮಾಡಿದ್ದೇವೆ. ಗ್ರೇಡೇಷನ್ ಸೀನಿಯಾರಿಟಿ ಲಿಸ್ಟ್ ಎಲ್ಲ ಪ್ರಕಟಣೆ ಮಾಡಿದ್ದೇವೆ. ಮತ್ತು ಕೆಲವು ವಿಚಾರಗಳ ಬಗ್ಗೆ ಅವರಿಗೆ ಕೌನ್ಸಿಲಿಂಗ್ ಟ್ರಾನ್ಸ್ಫರ್ನ ಹೋದ ವರ್ಷ ಪ್ರಥಮ ಬಾರಿಗೆ ಮಾಡೋದು, ಪಾರದರ್ಶಕವಾಗಿ ಮಾಡಬೇಕು ಅಂತ, ಅದರಲ್ಲಿ ಸ್ವಲ್ಪ ಅವ್ರದ್ದು ಕೆಲವು ವಿಷಯಗಳಿದೆ. ನಾನು ಈ ವರ್ಷ ಮತ್ತೆ ಕೌನ್ಸಿಲಿಂಗ್ ಪ್ರಾರಂಭ ಆಗುತ್ತೆ ಏಪ್ರಿಲಲ್ಲಿ. ನಮ್ಮಲ್ಲೂ ಕೂಡ ಕಳೆದ ವರ್ಷದ ಅನುಭವದ ಮೇಲೆ ಇನ್ನು ಸ್ವಲ್ಪ ಚೂರು ಬದಲಾವಣೆಗಳು ಮಾಡ್ಕೊಳ್ತೀವಿ ಅಂತ ಹೇಳಿದ್ದೀನಿ. ನಿಮ್ಮನ್ನು ಅಭಿಪ್ರಾಯ ಕೂಡ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಇನ್ನು ಕೆಲವು ಒಂದೆರಡು ಅಂಶಗಳಿದೆ, ಅದನ್ನು ನಾನು ಮುಖ್ಯಮಂತ್ರಿ ಜೊತೆ ಮಾತನಾಡ್ತಿದ್ದು ಹೇಳಿದ್ದೀನಿ. ಇನ್ನೇನು ನನಗನ್ಸುವಂಥದ್ದು ಬೇರೆ ವಿಷಯಗಳು ಸ್ಟ್ರೈಕ್ ಹೋಗುವಂಥದ್ದು ನನಗೇನು ಕಾಣ್ತಾ ಇಲ್ಲ. ಸ್ಟ್ರೈಕ್ ಹೋಗಬೇಕಾದ್ರೆ ಅದಕ್ಕೆ ಏನಾದರೂ ಒಂದು ಬಹಳ ದೊಡ್ಡ ಕಾರಣ ಇರಬೇಕಾಗ್ತದೆ. ಯಾಕಂದರೆ ಇದು ಜನರಿಗೆ ಅಗತ್ಯ ಇರುವಂಥ ಸೇವೆ. ಜನರಿಗೆ ನಾವು ಸೇವೆ ನೀಡೋದಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಪಾಪದ ಕೆಲಸ ಏನು ಯಾವುದಿಲ್ಲ. ಯಾಕಂದರೆ ಇದು ಆರೋಗ್ಯದ ವಿಚಾರ. ಶಿಕ್ಷಣ ಇಲಾಖೆ ಟೀಚರ್ ಸ್ಟ್ರೈಕ್ ಹೋದರೆ ಪರವಾಗಿಲ್ಲ, ಯಾಕಂದರೆ 1-2 ದಿವಸ ಇಲ್ಲದೆ ಇರ್ಬೋದು, ಶಿಕ್ಷಣ ಮತ್ತೆ ಪಡ್ಕೋಬೋದು. ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ಒಂದು ದಿವಸ ಕೆಲಸ ಮಾಡದೆ ಹೋದರೆ ಅದರ ದುಷ್ಪರಿಣಾಮ ಯಾರ ಮೇಲೆ ಆಗ್ತದೆ? ನಮ್ಮದು ಅವ್ರದ್ದು ಏನೇ ಒಂದು ಇರಲಿ, ಅದಕ್ಕೆ ನಾವು ಸ್ಪಂದಿಸ್ತಾ ಇದ್ದೀವಿ, ಸ್ಪಂದನೆ ನೀಡ್ತೀವಿ. ಆದರೆ ಸಾರ್ವಜನಿಕರಿಗೆ ನಾಳೆ ಯಾರಿಗಾದರೂ ದುಷ್ಪರಿಣಾಮ ಆದರೆ ಯಾರು ಹೊಣೆ? ಅದಕ್ಕೆ ನಾವು ಇದನ್ನು ಅಷ್ಟು ಸುಲಭವಾಗಿ ತಗೊಳಕ್ಕಾಗೋದಿಲ್ಲ. ಖಂಡಿತವಾಗಿಯೂ ನಾವು ಇದಕ್ಕೆಲ್ಲ ಸ್ಪಂದನೆ ಮಾಡೋದಕ್ಕೆ ನಮ್ಮ ಸರ್ಕಾರ ಏನು ಯಾವುದ್ರಲ್ಲೂ ಹಿಂದೇಟು ಏನಾಗಿಲ್ಲ. ಇದು ಆರ್ಥಿಕ ವಿಚಾರಗಳು ಏನೂ ಇಲ್ಲ, ಹಣಕಾಸಿನ ವಿಚಾರ ಏನೂ ಇಲ್ಲ. ಅವರಲ್ಲಿರುವಂಥದ್ದು ಕೆಲವು ಏನು ನಮ್ಮ ಹೊಸ ಸುಧಾರಣೆ ಕ್ರಮಗಳು ತಗೊಳ್ತಾ ಇದ್ದೀವಿ, ಬದಲಾವಣೆಗಳು ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಕೆಲವು ಆಕ್ಷೇಪಣೆಗಳಿದೆ, ಅದೆಲ್ಲ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಕೂತ್ಕೊಂಡು ಬಗೆಹರಿಸ್ಕೊಳ್ತಕ್ಕಂಥದ್ದು ಎಲ್ಲ ಇದೆ. ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ, ಒಂದು ಸರಿಯಾದ ಔಷಧಿಗಳು ಪೂರೈಕೆ ಆಗ್ತಾ ಇಲ್ಲ ಅನ್ನೋದು, ಮತ್ತೆ ವರ್ಗಾವಣೆಗಳು ಸರಿ ಆಗ್ತಾ ಇಲ್ಲ, ನೋಡಿ ಹುದ್ದೆಗಳು ಖಾಲಿ. ನೋಡಿ, ಇವೆಲ್ಲ ಎಲ್ಲ ಇಲಾಖೆಗಳಲ್ಲೂ ಇದೆ. ಏನು ನಮ್ಮ ಸರ್ಕಾರ ಬಂದ್ಮೇಲೆ ಖಾಲಿ ಹುದ್ದೆಗಳು ಸೃಷ್ಟಿ ಆಯ್ತಾ? ಖಾಲಿ ಹುದ್ದೆಗಳು ಈಗ ಭರ್ತಿ ಮಾಡ್ತಾ ಇದ್ದೀವಿ. ಮೊನ್ನೆ ಕೆಲವು ಕ್ಯಾಬಿನೆಟ್ ತೀರ್ಮಾನದಿಂದ ನಮಗೆ ಈಗ ಅವಕಾಶ ಇನ್ನೂ ಈಗ ಅನೇಕ ಕಡೆ ಈಗಾಗಲೇ ನಾವು ಏನು ಕರಿಬೇಕಾಗಿರುವಂಥದ್ದು ಕರೀತಾ ಇದ್ದೀವಿ. ಸೊ ಅದನ್ನು ಆಗ್ತದೆ. ಆದರೆ ಅದು ಸ್ಟ್ರೈಕ್ ಹೋಗುವಂಥ ವಿಚಾರನಾ? ಖಾಲಿ ಹುದ್ದೆಗಳಿದೆ, ನಾವು ಸ್ಟ್ರೈಕ್ ಹೋಗ್ತೀವಿ? ಅಥವಾ ಔಷಧಿಗಳು ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ ಎಲ್ಲ ಆಸ್ಪತ್ರೆಗಳಲ್ಲಿ, ಮತ್ತೆ ಬರುವ ಮುಂದಿನ ತಿಂಗಳಿಂದ ನಾವು ಹೊಸ ಒಂದು ಏನು ವ್ಯವಸ್ಥೆ ಮಾಡಿದ್ದೇವೆ, ನಿರಂತರವಾದಂಥ ಔಷಧಿ ಸರಬರಾಜಾಗುವಂಥ ಹೊಸ ವ್ಯವಸ್ಥೆನ ನಮ್ಮ ಕರ್ನಾಟಕ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ನಾವು ಈಗ ಹೊಸ ಬದಲಾವಣೆ ತಗೊಂಡ್ಬಂದಿದ್ದೇವೆ. ಅದರಿಂದ ಈ ಬರೋ ತಿಂಗಳಿಂದ ನಿರಂತರವಾದಂಥ ನಮ್ಮ ಆಸ್ಪತ್ರೆಗಳಲ್ಲಿ ನಮ್ಮ ಪಾರದರ್ಶಕವಾಗಿ ಟೆಂಡರ್ ಕರೆಯುವಂಥದ್ದು ಮತ್ತು ಸರಿಯಾದ ಸಮಯಕ್ಕೆ ಅದು ಸರಬರಾಜಾಗುವಂಥದ್ದಕ್ಕೆ ಹೊಸ ವ್ಯವಸ್ಥೆನ ತಗೊಂಡ್ಬಂದಿದ್ದೀನಿ. ಸೊ ಅದು ಆಗ್ತದೆ. ಅಲ್ಲಿವರೆಗೂ ನಾವು ಸರಬರಾಜು ಕೆಲವು ಮಾಡಿದ್ದೀವಿ, ಕೆಲವು ಅವ್ರ ಹತ್ರ ದುಡ್ಡು ಕೊಟ್ಟಿದ್ದೀವಿ. ಸೊ ಅದನ್ನು ನೀವು ತಗೊಂಡು ಸ್ಟ್ರೈಕ್ ಮಾಡೋಕ್ಕಾಗ್ತದ? ಅವೆಲ್ಲ ಸ್ಟ್ರೈಕ್ ಮಾಡುವಂಥ ವಿಷಯಗಳಲ್ಲ ನನ್ನ ಪ್ರಕಾರ.
ಮತ್ತು ಇದು ಜನರಿಗೆ ಅಗತ್ಯ ಇರೋ ಸೇವೆ, ಅದು ಮರಿಬೇಡಿ. ಇದು ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಇದು ನಾವು ಮಾಡ್ತಾ ಇರುವಂತ ಒಂದು ಸೇವೆ. ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದು ಒಂದ್ ಕಡೆ ನಾವು ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡ್ಬೋದು. ಒಂದು ವೇಳೆ ಇದು ಆಗ್ಲಿಲ್ಲ ನಾನು ಅಲ್ಲಿಗೆ ಹೋಗೋದಿಲ್ಲ, ಎಸ್ಮಾ ಜಾರಿ ಮಾಡ್ತೀರಾ? ಅದು ಅಲ್ಲಿ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗೋಲ್ಲ. ಯಾಕಂತ ಹೇಳಿದ್ರೆ ನನ್ನ ನಂಬಿಕೆ ಇದೆ, ವೈದ್ಯರೇ ಇರ್ಬೋದು, ಬೇರೆ ಇನ್ಯಾರೇ ಇರ್ಬೋದು, ಆ ಒಂದು ಹೆಜ್ಜೆಗೆ ಇಡೋದಿಲ್ಲ ಅಂತ. ಯಾಕಂದ್ರೆ ಇದು ಜನರ ಅಭಿಪ್ರಾಯ ಏನಾಗ್ಬೋದು ಅದ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡಬೇಕು. ಜನರು ಏನ್ ಹೇಳ್ಬೋದು ನಾಳೆ ಅಂತ ಆಲೋಚನೆ ಮಾಡಬಹುದು. ಇವಾಗ ಆಯುಷ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ ಇಂಥದಕ್ಕೆ ಆರೋಗ್ಯ ಇಲಾಖೆಯಿಂದ ಏನೆಲ್ಲ ಕೊಡುಗೆಗಳನ್ನ ನೋಡಮ್ಮ, ಈಗ ಇಲಾಖೆ ಬಗ್ಗೆ ನಾನು ಮಾತಾಡಕ್ ನಿಂತಿಲ್ಲ. ಯಾಕಂತ ಹೇಳಿದ್ರೆ ಹಲವಾರು ವಿಷಯಗಳಿದೆ. ಆಯುಷ್ ಇಲಾಖೆಯನ್ನ ನಾವು ಭದ್ರಪಡಿಸತಕ್ಕಂಥದ್ದು ಮಾಡ್ತಾ ಇದೀವಿ ಮತ್ತು ಅದನ್ನ ಈಗ ಎಲ್ಲಾ ಕಡೆ ಎಲ್ಲಾ ಜಿಲ್ಲೆಗಳಲ್ಲಿ ಪಂಚಕರ್ಮ ವ್ಯವಸ್ಥೆಗಳು ಇವತ್ತು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಏನಿದೆ ಅದೇ ತರ ಎಲ್ಲಾ ಜಿಲ್ಲೆಗಳು ಕೂಡ ಪಂಚಕರ್ಮ ವ್ಯವಸ್ಥೆಗಳು ತರಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಆರೋಗ್ಯದ ಏನು ಈ ವೆಲ್ನೆಸ್ ಅಂತ ಏನಿದೆ, ಕ್ಷೇಮ, ಆರೋಗ್ಯ ಕ್ಷೇಮವನ್ನು ಹೆಚ್ಚು ಮಾಡೋದಕ್ಕೆ ಯೋಗ ಮತ್ತು ಈ ಪಂಚಕರ್ಮ ಬಹಳ ಒಳ್ಳೆಯದು ಅಂತ ನಮ್ಮ ಅದಕ್ಕೆ ಅದನ್ನು ಮಾಡ್ತಾ ಇದ್ದೀವಿ. ಆಯ್ತಾ? ಶಿವಾಜಿ ಕೊಲೆ ಪ್ರಕರಣದ್ದು ಮತ್ತೆ SIT ರಚನೆ ಆಗಿದೆ. ತನಿಖೆ ಮಾಡೋದಕ್ಕೆ ಬಿಡಬೇಕಲ್ಲ. ತನಿಖೆಯವರು ಯಾರು ತಪ್ಪು ಮಾಡಿದ್ರು ಅವ್ರನ್ನ ಕ್ರಮ ಆಗುವಂಥದ್ದು ಅದು ತನಿಖೆ ಮುಖಾಂತರ ಗೊತ್ತಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು, ಅದೇ ಮುಖ್ಯ. ಯಾರೇ ಇರಲಿ ಯಾರಿಗೂ ಕೂಡ ರಕ್ಷಣೆ ಮಾಡುವಂಥ ಪ್ರಶ್ನೆ ಅಂತೂ ಇರೋದು. ಈಗ ಇರಾನ್ನ ಕಬೂಲಿ ಹತ್ಯೆ ಕುರಿತು ಭಾರತ ಸರ್ಕಾರ ಸಂತಾಪ ಸೂಚನೆ ಅಂತೇಳಿ ಸೋನಿಯಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ನಿಮ್ಮ ಗಾಂಧಿ ಇಲ್ಲ, ಹೇಳಿದಾರಲ್ಲ, ಇವಾಗ ಒಂದು ರಾಷ್ಟ್ರದ ಅಧ್ಯಕ್ಷರನ್ನ ಹತ್ಯೆ ಮಾಡಿದಾಗ ಅದರ ಬಗ್ಗೆ ಏನೂ ನಾವು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಒಂದು ದೇಶ ಅದು ಸರಿಯಲ್ಲ. ಎಲ್ಲ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತೀವಿ, ಆದರೆ ಇಂಥ ಒಂದು ಘಟನೆ ನಡೆದಾಗ ಅದರ ಬಗ್ಗೆ ನಮ್ಮ ದೇಶ ಯಾವಾಗಲೂ ಕೂಡ ನಾವೊಂದು ನಿರ್ಲಿಪ್ತತೆಯನ್ನು ಅದಕ್ಕೆ ನಮ್ಮ ದೇಶ ಇದುವರೆಗೂ ನಮ್ಮ ಒಂದು ನಿಲುವು ಆ ಥರ ಆಗ್ತಾ ಇತ್ತು. ಯಾವುದೇ ಒಬ್ಬರ ಪರವಾಗಿ ನಿಲ್ಲುವಂಥದ್ದು ಇನ್ನೊಬ್ಬರ ಪರವಾಗಿ ಮಾತಾಡದೇ ಇರತಕ್ಕಂಥದ್ದು ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇಂಥ ಒಂದು ಘಟನೆ ಆದಾಗ ಇಡೀ ವಿಶ್ವದಲ್ಲೇ ಹಲವಾರು ದೇಶಗಳು ಇದರ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ನಮ್ಮ ದೇಶ ಇದ್ರ ಬಗ್ಗೆ ಮಾತನಾಡಿದಾಗ ಅದು ಸರಿ ಇಲ್ಲ ಅಂತ ಅದು ನಮ್ಮ ಪಕ್ಷದ ಅಭಿಪ್ರಾಯ. ಪ್ರೊಟೆಸ್ಟ್ ಕೆಲವರಿಗೆ ಅವರ ಭಾವನೆಗಳು ವ್ಯಕ್ತಪಡಿಸ್ತಾರೆ, ಅದು ಶಾಂತಿಯುತವಾಗಿರಬೇಕು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಇದು ಪ್ರಜಾಪ್ರಭುತ್ವ, ಅವರ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇರ್ತದೆ. ಆದರೆ ಅದು ಯಾರಿಗೂ ಕೂಡ ಇನ್ನೊಬ್ಬರಿಗೆ ತೊಂದರೆ ಕೊಟ್ಕೊಂಡು ಯಾರು ಕೂಡ ಪ್ರೊಟೆಸ್ಟ್ ಮಾಡಬಾರ್ದು ಅಷ್ಟೇ. ಓಕೆ, ನೋಡಿ ಇದಕ್ಕೆ ಯಾವ ಲಾಸ್ಟ್ ಡೇ ಇದೆಯೇ, ಲಾಸ್ಟ್ ಡೇ ನಂಗೆ ಅರ್ಥ ಆಗಲ್ಲ. ಇದು ಒಳ ಮೀಸಲಾತಿ ಈಗ ನೋಡಿ ನಾವು ಮಾಡೋದಕ್ಕೆ ಕಾನೂನುಗಳು ಮಾಡಿ ಎಲ್ಲ ಮಾಡೋದು, ಅದು ಕೋರ್ಟ್ ಹೋಗಿ ಸ್ಟೇ ಬಂತು. ಈಗ ಮತ್ತೊಮ್ಮೆ ನಾವು ಈಗ ಹುದ್ದೆಗಳು ಭರ್ತಿ ಆಗೋದಕ್ಕೆ ತಡ ಆಗಬಾರ್ದು ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ. ಈಗ ಅದ್ರ ಬಗ್ಗೆಯೂ ಕೂಡ ಕೆಲವು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆ ಸಚಿವ ಸಂಪುಟ ಇದೆ, ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಮತ್ತೆ ಚರ್ಚೆ ಆಗ್ತದೆ. ಆ ಚರ್ಚೆ ನಂತರ ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ. ಯಾಕಂದರೆ ಈ ಹುದ್ದೆಗಳನ್ನು ಭರ್ತಿ ಮಾಡದೇ ಇರುವಂಥದ್ದು ಕೂಡ ಸರಿಯಲ್ಲ. ಅದಕ್ಕೆ ನಾವು ಹಿಂದೆನೇ ಅದು ಆ ತೀರ್ಮಾನ ಮಾಡಿತ್ತು, ಶೀಘ್ರದಲ್ಲಿ ಇತ್ಯರ್ಥ ಆಗುತ್ತೆ ಅಂತ. ಆದರೆ ಇದು ತಡ ಆಯಿತು. ಈಗ ಯುವಕರು ಕೂಡ ಅವ್ರ ಭವಿಷ್ಯ ಇದೆ. ಸೊ ಅದನ್ನು ನೋಡಿಕೊಂಡು ಒಂದು ಸಮತೋಲನವಾದಂಥ ಒಂದು ತೀರ್ಮಾನಕ್ಕೆ ನಾವು ಬರಲೇಬೇಕು. ಅದಕ್ಕೆ ನಾವು ಹೋದ ಕ್ಯಾಬಿನೆಟ್ನಲ್ಲಿ. ಆದರೆ ಮತ್ತೊಮ್ಮೆ ಕೆಲವು ಅಭಿಪ್ರಾಯಗಳು ಬಂದಿರೋದ್ರಿಂದ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡೋಣ ಅಂತ ನಾಳೆ ಕ್ಯಾಬಿನೆಟ್ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.